ಇವಾಗ ಸ್ವಲ್ಪ ಬಾಡಿನಲ್ಲಿ ನಿಮ್ದು 208 ಇದೆ ಆರ್ಯ ಅಂದ್ರೆ ಆಕ್ಟಿವ್ ಇನ್ಫ್ಲಮೇಷನ್ ಸ್ಟೇಜ್. ಸೊ ಆರ್ಯ ಅದು ಕಂಪ್ಲೀಟ್ ಆಗಿ ಆಕ್ಟಿವ್ ಇನ್ಫ್ಲಮೇಷನ್ ಬಾಡಿನಲ್ಲಿ ಆರ್ಯ ಉತ್ಪತ್ತಿ ಆಗೋದು ಸ್ಟಾಪ್ ಆಗಬೇಕು, ಆಂಟಿಬಾಡೀಸ್ ಉತ್ಪತ್ತಿ ಆಗೋದು ಸ್ಟಾಪ್ ಆಗಬೇಕು. ಅದು ಸ್ಟಾಪ್ ಆಗುತ್ತಾ ಅಂತಂದ್ರೆ ಇಮ್ಯುನಿಟಿ ನಾವು ಕರೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಟಾಪ್ ಆಗುತ್ತೆ. ಇಮ್ಯುನಿಟಿ ಕರೆಕ್ಷನ್ಗೆ ಮೆಡಿಸಿನ್ಸ್ ಕೊಟ್ಟಿರ್ತೀನಿ, ಮತ್ತೆ ಫುಡ್ ಅಂಡ್ ಲೈಫ್ ಮೆಡಿಸಿನ್ ಕೊಟ್ಟಿರ್ತೀನಿ, ನ್ಯೂಟ್ರಿಷನ್ ಮೆಡಿಸಿನ್ ಕೊಟ್ಟಿರ್ತೀನಿ. ಒಂದಿನ ಅದನ್ನು ನೆಗೆಟಿವ್ ಆಗುತ್ತೆ, ಮತ್ತೆ ಇದು ನಿಮಗೆ ಪೈನ್ ಇರೋದಿಲ್ಲ, ಡಿಫರೆಂಟ್ ನೆಕ್ಸ್ಟ್ ಬಂದ ಪೈನ್ ಇರೋದಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಮಾತ್ರ ಡೌನ್ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ. ಸೊ ಬಂದ್ ಮಾಡಿದ್ಮೇಲೆ ಕೆಲವು ಸಪ್ಲಿಮೆಂಟೇಷನ್ಸ್ ಅಂದ್ರೆ ವಿಟಮಿನ್ ಸಿ, ವಿಟಮಿನ್ ಡಿ ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ ನ ಒಂದು ಸ್ವಲ್ಪ ದಿನ ನೀವು ಊಟದಲ್ಲಾದ್ರೂ ಮ್ಯಾನೇಜ್ ಮಾಡ್ಕೋಬಹುದು. ನಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ವಿಟಮಿನ್ ಸಿಗುತ್ತೆ, ಆಮೇಲೆ ವಿಟಮಿನ್ ಡಿ ಸನ್ಲೈಟ್ ಓದೋದು ಸಿಗುತ್ತೆ, ಅಥವಾ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದು ವಿಟಮಿನ್ ಡಿ ಒಂದು ಇಂಜೆಕ್ಷನ್ ತಗೊಂಡ್ರೆ ಅಥವಾ ವಿಟಮಿನ್ B12 ನಾವು ಕುಕ್ಕರ್ ಅಡುಗೆ ಮಾಡ್ದಂಗೆ ಸೊಪ್ಪುಗಳು ಅದೆಲ್ಲ ನ್ಯಾಚುರಲ್ ಆಗಿ ಬೇಯಿಸ್ಕೊಂಡು ತಿಂದ್ರೆ, ಅಥವಾ ನಾನ್ ವೆಜ್ ಅದು ಕುಕ್ಕರ್ ಮಾಡ್ದಂಗೆ ನ್ಯಾಚುರಲ್ ಮಾಡ್ಕೊಂಡು ತಿಂದ್ರೆ ವಿಟಮಿನ್ B12 ಅದರಿಂದ ನಿಮಗೆ ಪ್ರಯೋಜನ. ಇದೆಲ್ಲ ಕಮ್ಮಿ ಆದ್ರೂ ಈ ಆಹಾರ ಪದಾರ್ಥ ನಾವು ಅಟ್ಲೀಸ್ಟ್ ಇದನ್ನ ಅವಾಯ್ಡ್ ಮಾಡೋದನ್ನ ಮಾತ್ರ ಅದಕ್ಕೆ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ನಿಮಗೆ ಈ ಸಂಧಿವಾತ ಬಂದಿರೋದನ್ನೇ ಇನ್ಫ್ಲಮೇಟರಿ ಫುಡ್ ತಿನ್ಬಿಟ್ಟೆ. ಫುಡ್ ಈಸ್ ದ ಮೇನ್ ಕಾಸ್ ಫಾರ್ ಆಲ್ ದ ಡಿಸೀಸಸ್. ಇನ್ಫ್ಲಮೇಟರಿ ಫುಡ್ ಲೈಫ್ ಟೈಮ್ ಬಿಡೋದು ಬೆಸ್ಟ್. ಯಾಕಂದ್ರೆ ನಿಮಗೆ ಸಂಧಿವಾತ ಅಷ್ಟೇ ಅಲ್ಲ, ನಿಮಗೆ ಏನೇನು ಬೇರೆ ಕಾಯಿಲೆಗಳು ಬರ್ತಾವ, ಹಾರ್ಟ್ ಬ್ಲಾಕೇಜಸ್ ಅಥವಾ ಸ್ಟ್ರೋಕ್ ಆಗೋದು, ಮತ್ತೆ ಬೇರೆ ರೀತಿ ಸಮಸ್ಯೆಗಳು ಬರೋದು ನಿಮಗೆ ಭಯ ಇರಲ್ಲ, ನನಗೆ ವಯಸ್ಸಾದ ಕಾಯಿಲೆ ಬರುತ್ತೆ ಅಂತ. ಅದನ್ನ ನೀವು 100% ಶೂರ್ ಆಗಿ ಇರ್ಬೋದು, ನಾನು ಇದನ್ನ ಅವಾಯ್ಡ್ ಮಾಡಿದ್ರೆ ನನಗೆ ಕಾಯಿಲೆ ಬರಲ್ಲ ಅಂತ ನೀವು ಯು ಕ್ಯಾನ್ ಬಿ ಗ್ಯಾರಂಟಿ. ಯಾವತ್ತಾರು ಒಂದಿನ ಓಕೆ ಸರ್, ಅಂದ್ರೆ ಈಗ ಕಂಪ್ಲೀಟ್ ಆಗಿ ಹೀಲ್ ಆಗೋವರೆಗೂ ಬೇಡ. ಕಂಪ್ಲೀಟ್ ಆಗಿ ಹೀಲ್ ಆದ್ಮೇಲೆ 6 ತಿಂಗಳಿಗೆ ಒಂದ್ಸರಿ, ವರ್ಷಕ್ಕೆ ಒಂದ್ಸರಿ, ಯಾವಾಗ ಒಂದ್ಸರಿ ಓಕೆ ಇಸ್ ಫೈನ್. ಬಟ್ ನಾವು ಬಾಡಿ ಹೀಲ್ ಆಗ್ಬಿಡ್ಲಿ. ಬಾಡಿನಲ್ಲಿ ಒಂದು ಮೆಟಬಾಲಿಕ್ ಫ್ಲೆಕ್ಸಿಬಿಲಿಟಿ ಅಂತ ಇರುತ್ತೆ, ಅಂದ್ರೆ ಒಂದು ಸಸ್ಪೆನ್ಷನ್ ಬರುತ್ತೆ ಬಾಡಿನಲ್ಲಿ. ಅದನ್ನ ನಾವು ಇನ್ ಕೇಸ್ ಕೊಟ್ಟರು ಸ್ವಲ್ಪ ಬಾಡಿ ತಡ್ಕೊಂಡಂಗಿರ್ಬೇಕು. ಅದನ್ನ ನಾವೇನ್ ಮಾಡ್ತೀವಿ, ತಡ್ಕೊಳಕ್ಕೂ ಇಲ್ಲ ಬಾಡಿ. ಅವಾಗ ತಗೊಂತ ಕೊಡುವಾಗ ಅದು ತುಂಬಾ ಡ್ಯಾಮೇಜ್ ಆಗುತ್ತೆ. ಆಗಿರೋ ಡ್ಯಾಮೇಜ್ ಎಲ್ಲ ಹೋದ್ಮೇಲೆ ನಮಗೆ ಯಾವ್ದು ಪೈನ್ ಇಲ್ಲ ಅಂತ ಸ್ಥಿತಿನಲ್ಲಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಬಿಟ್ಟ ಮೇಲೆ ಯಾವಾಗೋ ಒಂದಿನ ಅಪರೂಪಕ್ಕೆ ಎಸ್